ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ಇದು ಮಂಗಳೂರಿಂದ ತಣ್ಣೀರ್ಬಾವಿ ಬೀಚ್ ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ಹೋಗಿದ್ದು ಫ್ರೆಂಡ್ಸ್. ಅಷ್ಟೊಂದು ಏನು ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ಇದೆ ನೋಡೋಕ್ಕೆ. ಬಟ್ ಅಲ್ಲಿ ಹೋಗಿ ನೀರಲ್ಲಿ ಆಟ ಆಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಫ್ರೆಂಡ್ಸ್. ಯಾವಾಗಲೂ ಬಿಡಲ್ವಾ? ಇಲ್ಲ, ನಾವು ಹೋದಾಗ ಒಂದು ಸ್ವಲ್ಪ ಮಳೆ ಬಂದಿತ್ತಲ್ವ, ಅದಕ್ಕೋಸ್ಕರ ಬಿಡ್ತಾ ಇರಲಿಲ್ಲ. ಏನಂತ ಗೊತ್ತಿರಲಿಲ್ಲ. ನಾವು ಹೋಗಿದ್ವಿ. ಅಲ್ಲಿ ಜಸ್ಟ್ ಚೇರ್ಸ್ ಎಲ್ಲ ಇದೆ, ಕೂತು ಬೀಚ್ ಏನಿದೆ ಅದರದ್ದು ವ್ಯೂಸ್ ನೋಡಿ ಎಂಜಾಯ್ ಮಾಡಬೇಕಷ್ಟೇ. ಬಿಟ್ಟರೆ ಅಲ್ಲಿ ಹೋಗಿ ಆಟ ಆಡೋಕ್ಕೆ ಇಲ್ಲ ಬೀಚಿಗೆ ಹತ್ರನೂ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಗಾರ್ಡ್ಸ್ ಫಸ್ಟಿಗೆ ವಾರ್ನ್ ಮಾಡ್ತಾಯಿದ್ರು. ನಾವು ಕೇಳಿದ್ವಿ, ಆದ್ರೂ ಅವ್ರು ಅದಕ್ಕೆ ತುಂಬ ಡೆಪ್ತ್ ಇದೆ ಈ ಬೀಚು, ಇಲ್ಲಿ ಬಿಡಲ್ಲ ಅಂತ ಹೇಳಿದ್ರು. ನೀವು ನೋಡ್ಬೋದು, ಅಷ್ಟೊಂದು ಕ್ರೌಡ್ ಏನೂ ಇಲ್ಲ ಇಲ್ಲಿ. ಜಸ್ಟ್ ಬಂದು ಅಲ್ಲಿ ಕೂತು ಏನಿದೆ ಸಮುದ್ರದ್ದು ವ್ಯೂಸ್ ನೋಡಿ ಎಂಜಾಯ್ ಮಾಡಿ ಹೋಗ್ತಾಯಿದ್ರು ಅಷ್ಟೇ ಫ್ರೆಂಡ್ಸ್. ನಾವಲ್ಲಿ ಏನೋ ಆಟ ಆಡೋಕ್ಕೆಲ್ಲ ಬಿಡ್ತಾರೆ, ಸಮುದ್ರಕ್ಕೆ ಇಳಿಯೋಕ್ಕೆ ಬಿಡ್ತಾರೆ ಅಂತ ಹೇಳಿ ಹೋಗಿದ್ವಿ. ಗೊತ್ತಿರಲಿಲ್ಲಾಗಿತ್ತು ನಮಗೆ. ಬಟ್ ಆ ಥರ ಏನೂ ಇಲ್ಲ, ಬಿಡ್ತಾ ಇರಲಿಲ್ಲ. ಸಣ್ಣವನಂತೂ ತುಂಬಾ ಹಠ ಮಾಡ್ತಾ ಇದ್ದ. ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಬಿಡ್ತಾನೆ ಇರಲಿಲ್ಲ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಬೀಚ್ ಇದು. ಸಖತ್ ದೊಡ್ಡ ಇದು ಬರ್ತದೆ, ಹೈ ಟೈಡ್ ಇದೆ. ತಡಿ, ಇವಾಗ ಅಂತ ಹೋಗಕ್ ಬಿಡಲ್ಲ. ಆದ್ರೆ ಸ್ವಲ್ಪ ಕಚ್ಚಡ ಜಾಸ್ತಿ. ಇದು ಸಖತ್ ಇದಿದೆ. ಇದ್ರಲ್ಲಿ ಹೋಗಿದ್ರೆ ಮುಳುಗಿದ್ರೆ ಮತ್ತೆ ಸಿಗಲ್ಲ ವಾಪಸ್. ಅದೇ ಇಲ್ಲೇ ನೋಡಿ, ತುದಿಗೆ ಇದಿದೆ ಎಷ್ಟೊಂದು ಆಳ. ಇದ್ರಲ್ಲಿ ಹೋಗೋದೇ ಬೇಡ ಅಂತ ನಾನು ಹೇಳ್ತಾ ಇರೋದು. ಅದನ್ನೇ ಹೇಳಿದ್ದೆ ಈಗ. ಇಲ್ಲಿ ಬೇಡ, ಇಲ್ಲಿ ಅಲ್ಲಿ ಎರಡೆರಡು ಬೀಚಿಗೆ ಒಂದು ಐಲ್ಯಾಂಡಿಗೆ ಹೋಗ್ಬೇಕು ಆಟ ಆಡೋದು. ಇದು ಆಟ ಆಡೋದು ಬೀಚ್ ಅಲ್ಲ, ಇಲ್ಲ ಆಟ ಆಡೋಕ್ಕಾಗಲ್ಲ ನೀರಲ್ಲೆಲ್ಲ. ಇದ್ರಲ್ಲಿ ಮಾತ್ರ ನೀವು ಎಂತಾದ್ರೂ ಆಡೋಕ್ಕಾಗಲ್ಲ. ನೋಡಲ್ಲ ಆ ಕಡೆ ತೂಫಾನ್ ಬರೋ ಹಂಗೆ ಬರೋ ಹಾಗೆ. ಬರ್ತಿದೆ ರೈನ್ ಸೀಸನ್ ಸರ್, ಇಳಿಯಕ್ಕೆ ಬಿಡಲ್ಲ.
ಪಣಂಬೂರಲ್ಲೆಲ್ಲ ಇದು ಮಾಡಿದ್ದಾರೆ. ಇಲ್ಲಿ ಡೆಪ್ತ್ ಇದೆ ಅಂತಾನೆ ಹೋದ್ರೆ ಬರೋಕ್ಕಾಗಲ್ಲ. ಬೆಳ್ಕೊಂಡು ಹೋಗೋದೊಳಗೆ ಇಲ್ಲೇ ಕಾಣ್ತಾ ಇಲ್ಲ. ಬರೋಣ ಸೈಡಿಂದ ನಾವು ಬೇರೆ ತಕ್ಕ ಮೊದ್ಲಿದ್ರೆ ಇಲ್ಲಿ ಹೋಗಕ್ಕಾಗಲ್ಲ, ನೀರಲ್ಲಿ ಆಡಕ್ಕೆ ಆಗಲ್ಲ. ಅಪ್ಪಟ ಸ್ವಿಮ್ಮಿಂಗ್ ಬರೋನಿಗೂ ಆಡಕ್ಕಾಗಲ್ಲ ನೆನಪು.